ಬೆಂಗಳೂರಿಗರಿಗೆ ನಮ್ಮ ಮೆಟ್ರೋದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇದೀಗ ಸಿಲಿಕಾನ್ ಸಿಟಿ ಮಂದಿಗೆ ಬಹುನಿರೀಕ್ಷಿತ ಪಿಂಕ್ ಲೈನ್ ಮೆಟ್ರೋ ಮಾರ್ಗದಿಂದ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿರುವಂತದ್ದು. ಸಂಚಾರ ದಟ್ಟಣೆಗೆ ಮುಕ್ತಿ ನೀಡುವಂತಹ ಹೊಸ ಮಾರ್ಗ. ಬೆಂಗಳೂರಿಗರಿಗೆ ನಮ್ಮ ಮೆಟ್ರೋದಿಂದ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಸಿಲಿಕಾನ್ ಸಿಟಿ ಮಂದಿಗೆ ಬಹುನಿರೀಕ್ಷಿತ ಪಿಂಕ್ ಲೈನ್ ಮೆಟ್ರೋ ಮಾರ್ಗದಿಂದ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿರುವಂತದ್ದು. ಸಂಚಾರ ದಟ್ಟಣೆಗೆ ಮುಕ್ತಿ ನೀಡುವಂತಹ ಹೊಸ ಮಾರ್ಗ. ಎರಡನೇ ಸೆಟ್ ರೈಲು ಬೋಗಿಗಳ ಆಗಮನ ಆಗ್ತಾ ಇದೆ. ಚೀನಾದ CRRC ಕಂಪನಿಯಿಂದ ರೈಲು ಬೋಗಿಯನ್ನ ಆರ್ಡರ್ ಮಾಡಲಾಗಿದೆ. ಸದ್ಯ ಕೊತ್ತನೂರು ಡಿಪೋ ತಲುಪಿದ್ದಾವೆ ರೈಲು ಬೋಗಿಗಳು. ಯೋಜನೆಯ ವೇಗಕ್ಕೆ ಸಾಕ್ಷಿಯಾಗಿದೆ ಎರಡನೇ ರೈಲಿನ ಆಗಮನ. ಬೋಗಿಗಳ ಜೋಡಣೆ ಪ್ರಕ್ರಿಯೆ ಮುಗಿದ ತಕ್ಷಣ ಮೆಟ್ರೋ ಹಳಿಗಳ ಮೇಲೆ ಟ್ರ್ಯಾಕ್ ಪರೀಕ್ಷೆ ಕೂಡ ಆರಂಭ ಆಗುತ್ತೆ. ಬೆಂಗಳೂರಿಗರಿಗೆ ಸಿಕ್ಕಿರುವಂತಹ ಗುಡ್ ನ್ಯೂಸ್ ಇದು. ನಮ್ಮ ಮೆಟ್ರೋದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಸಿಲಿಕಾನ್ ಸಿಟಿ ಮಂದಿಗೆ ಬಹುನಿರೀಕ್ಷಿತ ಪಿಂಕ್ ಲೈನ್ ಮೆಟ್ರೋ ಮಾರ್ಗದಿಂದ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿರುವಂತದ್ದು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಸಂಚಾರ ದಟ್ಟಣೆ ಆಗಿರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆಗಿತ್ತು. ರಸ್ತೆಯಲ್ಲಿ ಓಡಾಡೋದಕ್ಕೆ ಕಷ್ಟ. ಟ್ರಾಫಿಕ್ ಜಾಮ್ನಿಂದ ಗಂಟೆಗಟ್ಟಲೆ ಅಲ್ಲೇ ಕಾಲ ಕಳೆಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಸಂದರ್ಭದಲ್ಲಿ ಆಫೀಸ್ಗೆ ಹೋಗೋದು ತಡೆ ಆಗೋದು, ಶಾಲಾ ಮಕ್ಕಳಿಗೆ ಕಾಲೇಜ್ಗೆ ಹೋಗೋಂಥವ್ರಿಗೆ ಸಂಪೂರ್ಣವಾಗಿ ಸಮಯ ವ್ಯರ್ಥ ಆಗ್ತಾ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಮೆಟ್ರೋವನ್ನ ಅವಲಂಬಿತ ಮಾಡಿಕೊಂಡ್ರು. ತದನಂತರ ಅದನ್ನ ವಿಸ್ತರಣೆ ಮಾಡ್ಕೊಳ್ತಾನೆ ಬಂದ್ರು. ಇದೀಗ ಪಿಂಕ್ ಲೈನ್ ಮೆಟ್ರೋ ಮಾರ್ಗದಿಂದ ಮತ್ತೊಂದು ಸಿಹಿ ಸುದ್ದಿ ಕೂಡ ಸಿಕ್ಕಿರುವಂತದ್ದು. ಬೆಂಗಳೂರಿಗರಿಗೆ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡುವಂತಹ ಹೊಸ ಮಾರ್ಗ ಇದು. ಎರಡನೇ ಸೆಟ್ ರೈಲು ಬೋಗಿಗಳ ಆಗಮನ ಆಗಿದೆ. ಚೀನಾದ CRRC ಕಂಪನಿಯಿಂದ ರೈಲು ಬೋಗಿಯನ್ನ ಆರ್ಡರ್ ಮಾಡಿದ್ದಾರೆ. ಸದ್ಯ ಕೊತ್ತನೂರು ಡಿಪೋವನ್ನು ತಲುಪಿದ್ದಾವೆ ರೈಲು ಬೋಗಿಗಳು. ಯೋಜನೆಯ ವೇಗಕ್ಕೆ ಎರಡನೆಯ ರೈಲಿನ ಆಗಮನ ಸಾಕ್ಷಿಯಾಗ್ತಾ ಇದೆ. ಇದೀಗ ಬೋಗಿಗಳ ಜೋಡಣೆ ಪ್ರಕ್ರಿಯೆ ಮುಗಿದ ತಕ್ಷಣ ಮೆಟ್ರೋ ಹಳಿಗಳ ಮೇಲೆ ಟ್ರ್ಯಾಕ್ ಪರೀಕ್ಷೆ ಕೂಡ ಆರಂಭ ಆಗತ್ತೆ. ಮೆಟ್ರೋ ಹಳಿಗಳ ಮೇಲೆ ಟ್ರ್ಯಾಕ್ ಪರೀಕ್ಷೆ ಆರಂಭ ಆಗುವಂಥದ್ದು. ಸದ್ಯ ಕೊತ್ತನೂರು ಡಿಪೋವನ್ನು ತಲುಪಿದ್ದಾವೆ ರೈಲು ಬೋಗಿಗಳು. ಯೋಜನೆಯ ವೇಗಕ್ಕೆ ಎರಡನೇ ರೈಲಿನ ಆಗಮನ ಇದೀಗ ಸಾಕ್ಷಿಯಾಗಿದೆ. ಬೆಂಗಳೂರಿಗರಿಗೆ ನಮ್ಮ ಮೆಟ್ರೋದಿಂದ ಸಿಕ್ಕಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಇದು. ಸಿಲಿಕಾನ್ ಸಿಟಿ ಮಂದಿಗೆ ಬಹುನಿರೀಕ್ಷಿತ ಪಿಂಕ್ ಲೈನ್ ಮೆಟ್ರೋ ಮಾರ್ಗದಿಂದ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಸಾಮಾನ್ಯವಾಗಿ ಜನ ಪರದಾಡ್ತಾ ಇದ್ರು ಟ್ರಾಫಿಕ್ ಜಾಮ್ನಿಂದ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕದಲ್ಲಿದ್ದಾರೆ. ವಿನುತಾ, ಬೆಂಗಳೂರಿಗರಿಗೆ ನಮ್ಮ ಮೆಟ್ರೋದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಪಿಂಕ್ ಲೈನ್ ಮೆಟ್ರೋ ಮಾರ್ಗದಿಂದ ಈ ಒಂದು ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಈಗಾಗಲೇ ಸಿಲಿಕಾನ್ ಸಿಟಿ ಮಂದಿಗೆ ಬಹು ನಿರೀಕ್ಷಿತವಾದಂತಹ ಪಿಂಕ್ ಲೈನ್ಗೆ ಸಂಬಂಧಪಟ್ಟಂತೆ ಮೆಟ್ರೋ ಮಾರ್ಗದಿಂದ ಇದೀಗ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿರುವಂತದ್ದು. ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವಂತಹ ಈ ಒಂದು ಹೊಸ ಮಾರ್ಗಕ್ಕೆ ಇದೀಗ ರೈಲು ಬಂದು ತಲುಪಿರುವಂತದ್ದು. ಚೀನಾ ಮೂಲದ ಒಂದು CRRC ಕಂಪನಿಯಿಂದ ಈ ಒಂದು ಬೋಗಿಗಳನ್ನ ಆರ್ಡರ್ ಮಾಡಲಾಗಿತ್ತು. ಸೊ ಇದೀಗ ಸದ್ಯದಲ್ಲಿ ಕೊತ್ತನೂರು ಡಿಪೋವನ್ನ ಬಂದು ಈ ಒಂದು ಬೋಗಿಗಳು ತಲುಪಿರುವಂತದ್ದು. ಈ ಮೊದಲೇ ಕೂಡ ರೈಲು ಒಂದು ಬೋಗಿ ಕೂಡ ಆಗಮಿಸಿತ್ತು. ಇದೀಗ ಎರಡನೆಯ ರೈಲು ಬೋಗಿ ಬಂದಿರುವಂತದ್ದು. ಇದನ್ನ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಯೋಜನೆ ಶೀಘ್ರವಾಗಿ ವೇಗವಾಗಿ ಬೆಳವಣಿಗೆ ಆಗ್ತಾ ಇದೆ. ಸದ್ಯದಲ್ಲೇ ಒಂದು ಪಿಂಕ್ ಲೈನ್ ಯೋಜನೆ ಕೂಡ ಲಭ್ಯವಾಗ್ತಾ ಇದೆ ಸಾರ್ವಜನಿಕರಿಗೆ ಅನ್ನುವಂಥದ್ದು. ಇದೀಗ ಒಂದು ಬೋಗಿಗಳ ಜೋಡಣೆ ಪ್ರಕ್ರಿಯೆಗಳು ಕೂಡ ಆರಂಭವಾಗ್ತಾ ಇದೆ. ಒಂದು ಬೋಗಿಗಳ ಜೋಡಣೆ ಮುಗಿದ ತಕ್ಷಣವೇ ಒಂದು ಟ್ರ್ಯಾಕ್ ಪರೀಕ್ಷೆಯನ್ನು ಕೂಡ ಆರಂಭ ಮಾಡುವಂಥದ್ದು. ಇನ್ನು ಈ ಒಂದು ಪಿಂಕ್ ಲೈನ್ ನಲ್ಲಿ ಏನೆಲ್ಲ ಇದೆ ಹೈಲೈಟ್ಸ್ ಅಂತ ನೋಡೋದಾದ್ರೆ ನಾವು ಪ್ರಮುಖವಾಗಿ ಇದರ ಉದ್ದ ಬಂದ್ಬಿಟ್ಟು 21.26 ಕಿಲೋಮೀಟರ್ ಉದ್ದದ ಈ ಒಂದು ಪಿಂಕ್ ಲೈನ್ ಮಾರ್ಗ ಇದಾಗಿರುತ್ತೆ. ಇನ್ನ ಈ ಒಂದು ಕಾಳಿನಹಳ್ಳಿ ಅಗ್ರಹಾರದಿಂದ ತಾವರೆಕೆರೆವರೆಗೂ ಕೂಡ ಇದೇ ಏಪ್ರಿಲ್ ನಲ್ಲಿ ಒಂದು ಸಂಚಾರ ಆರಂಭವಾಗುವ ಸಾಧ್ಯತೆ ಕೂಡ ಇರುವ. ಇನ್ನು ಅದು ಕೂಡ 7.5 ಕಿಲೋಮೀಟರ್ ದೂರವನ್ನ ಇದು ಹೊಂದಿರುವಂತದ್ದು. ಇನ್ನು ಅಂಡರ್ ಗ್ರೌಂಡ್ ಮಾರ್ಗದಲ್ಲಿ ಒಟ್ಟಾರೆಯಾಗಿ ಇದು 13.76 ಕಿಲೋಮೀಟರ್ ಅನ್ನು ಕೂಡ ಇದು ಸವೆಸಲಿದೆ. ಇನ್ನು ಯಾವೆಲ್ಲ ಒಂದು ನಿಲ್ದಾಣಗಳು ಬರುತ್ತೆ ಇಲ್ಲಿ ಅಂತ ನೋಡುದಾದ್ರೆ ಒಟ್ಟು ಇಲ್ಲಿ 6 ನಿಲ್ದಾಣಗಳನ್ನ ನಾವು ಇಲ್ಲಿ ಕಾಣುವಂಥದ್ದು. ಒಟ್ಟಾರೆಯಾಗಿ ಮೊದಲನೇ ಬಾರಿಯಾಗಿ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಪಿಂಕ್ ಲೈನ್ ಪಾದಾರ್ಪಣೆಗೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ವಿನುತಾ ಹೆಚ್ಚಿನ ಮಾಹಿತಿಗಾಗಿ.